ವಿಧಾನ ಪರಿಷತ್ನ ಸದಸ್ಯ ಕಾಂಗ್ರೆಸ್ನ ನಾಯಕ ಬಿಕೆ ಹರಿಪ್ರಸಾದ್ ಕೊಟ್ಟಂತಹ ಒಂದು ಹೇಳಿಕೆ ಈಗ ವಿವಾದವನ್ನ ಸೃಷ್ಟಿ ಮಾಡಿದೆ. ಆರ್ಎಸ್ಎಸ್ ಅನ್ನ ಟೀಕಿಸುವಂತಹ ಬರದಲ್ಲಿ ಹಿಂದೂಗಳನ್ನ ಕೆರಳಿಸುವಂತಹ ಹೇಳಿಕೆಯನ್ನ ಕೊಟ್ರ ಬಿಕೆ ಹರಿಪ್ರಸಾದ್ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಹೌದು, ಆರ್ಎಸ್ಎಸ್ ಅನ್ನ ಟೀಕಿಸುವ ಭರದಲ್ಲಿ ಬಿಕೆ ಹರಿಪ್ರಸಾದ್ ನಾಲಿಗೆ ಹರಿಬಿಟ್ಟಿದ್ದಾರೆ. ಹಿಂದೂ ಧರ್ಮದ ಆಚರಣೆಯ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಆರ್ಎಸ್ಎಸ್ ಅನ್ನ ಟೀಕಿಸುವ ಬರದಲ್ಲಿ ಹಿಂದೂಗಳನ್ನ ಕೆರಳಿಸುವ ವಿಚಾರಕ್ಕೆ ಕೈ ಹಾಕಿದ್ರ. ಗಣೇಶ ಹಬ್ಬದಲ್ಲಿ ಡಿಜೆ ಹಾಕೊಂಡು ಎಣ್ಣೆ ಹಾಕೊಳ್ತಾರೆ, ಎಣ್ಣೆ ಹಾಕೊಂಡು ಮಸೀದಿ ಚರ್ಚ್ಗಳ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ದೆಹಲಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ಕೊಟ್ಟಂತಹ ಹೇಳಿಕೆ, ಈ ಹೇಳಿಕೆಗೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇವರ ಟಾರ್ಗೆಟ್ ಕೇವಲ ಆರ್ಎಸ್ಎಸ್ ಮಾತ್ರ ಅಲ್ಲ, ಹಿಂದೂಗಳ ಭಾವನೆಗಳನ್ನ ಕೆರಳಿಸುವಂತಹ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗಣೇಶ ಹಬ್ಬದಲ್ಲಿ ಡಿಜೆ ಹಾಕೊಂಡು ಎಣ್ಣೆ ಹಾಕೊಳ್ತಾರೆ, ಎಣ್ಣೆ ಹಾಕೊಂಡು ಮಸೀದಿ ಚರ್ಚ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ. ಇದು ವಿಧಾನ ಪರಿಷತ್ನ ಸದಸ್ಯ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ. ಹಾಗಾದ್ರೆ ಗಣೇಶ ಹಬ್ಬವನ್ನ ಆಚರಿಸುವಂತಹದ್ದು ಬರೀ ಆರ್ಎಸ್ಎಸ್ನವರು ಮಾತ್ರನಾ? ಹಿಂದೂಗಳು ಆಚರಿಸುವಂತಹ ಹಬ್ಬ ಇದು. ಈ ಹಬ್ಬದಲ್ಲಿ ಭಾಗಿಯಾಗುವವರು ಎಣ್ಣೆ ಹಾಕೊಳ್ತಾರಂತೆ, ಚರ್ಚು ಮಸೀದಿಗಳ ಮುಂದೆ ಡ್ಯಾನ್ಸ್ ಮಾಡ್ತಾರಂತೆ. ಹಾಗಾದ್ರೆ ಬಿಕೆ ಹರಿಪ್ರಸಾದ್ ಅವರ ಮಾತಿನ ಅರ್ಥ ಏನು? ಆರ್ಎಸ್ಎಸ್ ಅನ್ನ ಟೀಕಿಸುವಂತಹ ಬರದಲ್ಲಿ ಹಿಂದೂಗಳನ್ನ ಕೆರಳಿಸುವ ಹೇಳಿಕೆಯನ್ನ ಕೊಟ್ರ ಬಿಕೆ ಹರಿಪ್ರಸಾದ್ ಅನ್ನುವಂತಹ ಪ್ರಶ್ನೆ. ಬಿಕೆ ಹರಿಪ್ರಸಾದ್ ಅವರು ಆರ್ಎಸ್ಎಸ್ ವಿರುದ್ಧ ನಾಲಿಗೆ ಹರಿಬಿಡ್ತಾ ಇರುವಂತಹದ್ದು ಇದೇ ಮೊದಲಲ್ಲ. ತಾಲಿಬಾನ್ಗೂ ಹೋಲಿಕೆ ಮಾಡಿದ್ರು, ನಾನಾ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು. ಹೈಕಮಾಂಡ್ ಅನ್ನು ಮೆಚ್ಚಿಸೋದಕ್ಕೆ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕೋ ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಹೇಳಿಕೆಯ ಮೂಲಕವೇ ಬಿಕೆ ಹರಿಪ್ರಸಾದ್ ಅವರು ಆಗಾಗ ಮಾಡ್ತಿರ್ತಾರೆ. ಮತ್ತೆ ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನೂ ಮಾಡಿಲ್ಲ. ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು, ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ಮತ್ತು ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನೂ ಮಾಡಿಲ್ಲ. ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು, ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ಮತ್ತು ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನೂ ಮಾಡಿಲ್ಲ. ಗಣೇಶ ಅಣ್ಣಮ್ಮ ಮಾರಮ್ಮದ್ದು ಹಬ್ಬ ಆಗುವ ಸಂದರ್ಭದಲ್ಲಿ ಡಿಜೆ ತೆಗೆದುಕೊಂಡ್ಬಂದು ಎಣ್ಣೆ ಹಾಕೊಂಡು ಮಸೀದಿ ಮುಂದೆ ಡ್ಯಾನ್ಸ್ ಆಡು, ಚರ್ಚ್ ಮುಂದೆ ಡ್ಯಾನ್ಸ್ ಆಡು ಅನ್ನೋದು ಹೇಳ್ಕೊಂಡಿದ್ದಾರೆ. ಇದು ಧರ್ಮ ಅಲ್ಲ. ಮತ್ತು ಇವರು ಸಾಂಸ್ಕೃತಿಕ ಸಂಘಟನೆ ಅಂತಾರೆ, ಎಲ್ಲೂ ಕೂಡ ಸಾಂಸ್ಕೃತಿಕ ಸಂಘಟನೆ ಮಾಡಿಲ್ಲ. ಇವರು ಧಾರ್ಮಿಕ ಸಂಘಟನೆ ಅಂತಾರೆ, ಧಾರ್ಮಿಕ ಸಂಘಟನೆ ಏನೂ ಮಾಡಿಲ್ಲ. ಇದು ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ. ನೀವು ಆರ್ಎಸ್ಎಸ್ ಅನ್ನ ಟೀಕಿಸ್ತಿರೋ ಮತ್ತೊಂದು ಮಾಡ್ತಿರೋ ಅದು ಬೇರೆ ರೀತಿಯ ವಿಚಾರ. ಬಟ್ ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಯಾಕೆ ಆಗ್ತಾ ಇದೆ ಅಂತ ಹೇಳಿ. ಗಣೇಶ ಹಬ್ಬವನ್ನು ಆಚರಣೆ ಮಾಡುವಂತಹದ್ದು, ಸೆಲೆಬ್ರೇಟ್ ಮಾಡುವಂತಹದ್ದು ಬರೀ ಆರ್ಎಸ್ಎಸ್ನವರು ಮಾತ್ರನಾ? ಇಲ್ಲ, ಹಿಂದೂಗಳೆಲ್ಲರೂ ಕೂಡ ಜಾತಿ ಭೇದವನ್ನು ಮರೆತು ಆಚರಣೆ ಮಾಡುವಂತಹ ಹಬ್ಬ. ಆ ಹಬ್ಬದ ವಿಚಾರದಲ್ಲಿ ಅವರು ಕೊಟ್ಟಂತಹ ಹೇಳಿಕೆ ಇದು.